ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 3 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ, 42, 43 ಮತ್ತು 44. ಹಿಂದಿನ ಭಾಗದಲ್ಲಿ ಸ್ವರ್ಗಪರಾಹ ಅಂದರೆ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದರೆ ಯಾರು ಸ್ವರ್ಗವೇ ಎಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಮತ್ತೊಂದಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅವರಿಗೆ ಭಗವಂತನ ಪ್ರಾಪ್ತಿ, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಭಗವಂತನಿಗೆ ಕಂಪ್ಲೀಟ್ ಆಗಿ ವಿಮುಖರಾಗಿರ್ತಾರೆ ಅವರು. ಅಂಥವರನ್ನ ಸ್ವರ್ಗಪರಾಹ ಅಂತ ಕರೆದಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನಪ್ಪಾ ಅಂದರೆ, ಇಲ್ಲಿ ನಾಣ್ಯದಸ್ಥಿತಿವಾದಿನಃ ಈ ವಿಶೇಷಣದ ಭಾವ ಏನು, ಅಂದರೆ ಇದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾರು ಅವಿವೇಕಿಗಳಾಗಿರ್ತಾರೋ ಅಂಥ ಜನರು ಭೋಗಗಳಲ್ಲೇ ಮುಳುಗಿ ಹೋಗಿರ್ತಾರೋ ಅವರ ದೃಷ್ಟಿಯಲ್ಲಿ ಹೆಂಡತಿ, ಮಕ್ಕಳು, ಧನ, ಮಾನ, ದೊಡ್ಡಸ್ತಿಕೆ, ಪ್ರತಿಷ್ಠೆ ಇದು ಮತ್ತೆ ಈ ಲೋಕದ ಸುಖ ಮತ್ತೆ ಸ್ವರ್ಗಾದಿ ಪರಲೋಕದ ಸುಖಗಳಲ್ಲದೆ ಯಾವುದೇ ಮೋಕ್ಷ ಆಗಿರ್ಬೋದು, ಅದರ ಪ್ರಾಪ್ತಿಗೆ ನಾವು ಪ್ರಯತ್ನಿಸಬೇಕು ಅನ್ನುವಂಥ ಯಾವುದೇ ವಸ್ತುಗಳು ಅವರಿಗೆ ಇಲ್ಲವೇ ಇಲ್ಲ. ಅವರು ತಿಳ್ಕೊಂಡಿರೋದೇನು, ಸ್ವರ್ಗವನ್ನು ಪಡಿಬೇಕು, ಸುಖವಾಗಿರ್ಬೇಕಷ್ಟೇ. ಈ ಮುಕ್ತಿ ಮತ್ತು ಭಗವಂತನನ್ನು ಪಡ್ಕೊಳ್ಳೋದು ಅದ್ಯಾವುದು ಅವರಿಗೆ ಗೊತ್ತೂ ಇಲ್ಲ. ಅಂಥ ವಸ್ತು ಇದೆ, ಅಂಥ ವಿಷಯ ಇದೆ ಅನ್ನೋದು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಸ್ವರ್ಗವನ್ನು ಪಡ್ಕೊಳ್ಳೋದಿದೆಯಲ್ಲ, ಅದನ್ನು ಅವರು ಎಲ್ಲಕ್ಕಿಂತ ಮಿಗಿಲಾದ ಪರಮಧ್ಯೇಯ ಅಂತ ಭಾವಿಸ್ತಾರೆ. ಮತ್ತು ವೇದಗಳ ತಾತ್ಪರ್ಯವನ್ನು ಕೂಡ ಅವರು ಹೀಗೆ ಹೇಳ್ತಾರೆ. ಏನು ಅಂತಂದರೆ, ವೇದಗಳಲ್ಲಿ ಹೇಳಿರೋದು ಅದೇನೆ, ನಾವು ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಬೇಕು, ನಮಗಿಷ್ಟವಾಗಿರುವಂಥ ಭೋಗಗಳನ್ನು ಭೋಗಿಸಬೇಕು. ಅಂದರೆ ಅದೇ ಸ್ವರ್ಗವನ್ನು ಪಡೆಯೋದಿದೆಯಲ್ಲ, ಅದೇ ಪರಮ ಪ್ರಾಪ್ತಿ ಅಂತ ತಿಳ್ಕೊಂಡಿದ್ದಾರೆ. ಈಗ ಯಾರಾದರೂ ಸತ್ತು ಸ್ವರ್ಗಕ್ಕೆ ಹೋದ್ರು ಅಂತಾರೆ ಹೊರತು ಅವ್ರು ಮುಕ್ತಿ ಅಂಥದ್ದೆಲ್ಲ ಮಾತಾಡೋದಿಲ್ಲ ಅವ್ರಿಗೂ. ಆಮೇಲೆ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಸ್ವರ್ಗ ಸಿಗುತ್ತೆ ಅಂತಾನೆ ಹೇಳ್ತಾರೆ, ಇಲ್ಲಾಂದರೆ ನರಕ ಸಿಗುತ್ತೆ. ಇಷ್ಟೇ ಅವ್ರಿಗೆ ಗೊತ್ತಿರೋದು. ಅವರಿಗೆ ಮುಕ್ತಿ ಅನ್ನೋದು ಪರಂಧಾಮ, ಭಗವಂತ ಪರಮಾತ್ಮ, ಅವನದೊಂದು ಧಾಮ ಇದೆ, ಅಲ್ಲಿಗೆ ನಾವು ಹೋಗಬೇಕು, ಅವನ ಸೇವೆ ಮಾಡಬೇಕು. ಈ ವಿಷಯಗಳ ಬಗ್ಗೆ ಅವ್ರಿಗೆ ಒಂದು ಚೂರು ಕೂಡ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೆಲ್ಲ ಬರೀ ಸ್ವರ್ಗ ಇದೆ, ಆ ಸ್ವರ್ಗ ಸುಖವನ್ನು ನಾವು ಅನುಭವಿಸ್ಬೇಕು, ಇಷ್ಟೇ ಅವ್ರಿಗೆ ಗೊತ್ತಿರೋದು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಇದೇ ಸಿದ್ಧಾಂತದ ವರ್ಣನೆಯನ್ನು ಮತ್ತು ಪ್ರಚಾರವನ್ನು ಕೂಡ ಮಾಡ್ತಾರೆ. ಇದೇ ಭಾವವನ್ನು ನಾಣ್ಯದಸ್ಥಿತಿವಾದಿನಃ ಅನ್ನುವಂಥ ವಿಶೇಷಣದಿಂದ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈಗ ಅರ್ಥ ಆಯ್ತಲ್ವ ನಮಗೆ ಯಾಕೆ ಇಲ್ಲಿ ನಾಣ್ಯದಸ್ಥಿತಿವಾದಿನಃ ಅಂತ ಹೇಳಿದ್ದಾರೆ ಅಂತಂದ್ಬಿಟ್ಟು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಂತಹ ಮನುಷ್ಯರನ್ನು ಅವಿಪಶ್ಚಿತಃ ಅಂದರೆ ಏನು, ವಿವೇಕಹೀನರು ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅರ್ಥ ಏನು? ಉತ್ತರ ಏನು ಅಂತಂದರೆ, ಅವರನ್ನು ವಿವೇಕಹೀನರು ಅಂತ ಹೇಳಿ ಭಗವಂತ ಒಂದು ವೇಳೆ ಅವರೇನಾದರೂ ಸತ್ಯಾಸತ್ಯ ವಸ್ತುಗಳನ್ನು ವಿವೇಚನೆ ಮಾಡಿ ಯಾವುದು ಸತ್ಯ ಯಾವುದು ಅಸತ್ಯ ಈ ವಿಚಾರಗಳ ಬಗ್ಗೆ ಅವರು ವಿವೇಚನೆ ಮಾಡಿ ತಮ್ಮ ಕರ್ತವ್ಯದ ನಿಶ್ಚಯವನ್ನೇನಾದರೂ ಮಾಡಿಕೊಂಡ್ರೆ ಈ ಪ್ರಕಾರ ಭೋಗಗಳಲ್ಲಿ ಸಿಕ್ಕಾಕೊಳ್ತಾ ಇರಲಿಲ್ಲ. ಅಂತಂದರೆ ತಿಳುವಳಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವೇನು ಮಾಡ್ತೀವಿ, ನಮಗೆ ಗೊತ್ತಿಲ್ಲ ಅಂತ ಅಂದ್ಬಿಡ್ತೀವಿ ಅಷ್ಟೇ, ಆದರೆ ಅದನ್ನು ತಿಳ್ಕೋಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈಗ ಗೌರ್ಮೆಂಟ್ ಏನೋ ಒಂದು ರೂಲ್ಸ್ ಹಾಕಿರ್ತಾರೆ, ಅದನ್ನು ತಿಳ್ಕೊಳ್ಳದೆ ಇರೋದು ನನ್ನ ತಪ್ಪೇ ಹೊರತು ಗೌರ್ಮೆಂಟ್ದಲ್ಲ. ನೀನು ತಿಳ್ಕೊಳ್ಳದೆ ತಪ್ಪು ಮಾಡಿದ್ರೆ, ತಿಳ್ಕೊಂಡು ತಪ್ಪು ಮಾಡಿದ್ರೆ ನಿನಗೆ ಶಿಕ್ಷೆ ಅಂತೂ ಗ್ಯಾರಂಟಿ. ಅವರು ನನಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತು ಅದೆಲ್ಲ ನೋಡೋದಿಲ್ಲ. ನೀನು ಈ ರೂಲ್ಸ್ ಫಾಲೋ ಮಾಡಿಲ್ಲ, ನಿನಗೆ ಈ ಶಿಕ್ಷೆ ಅಂತ ಹೇಳ್ತಾರೆ ಹೊರತು ನೀನು ಗೊತ್ತು ಮಾಡಿಲ್ವಾ ಹೌದಾ ಅಂತ ಬಿಟ್ಬಿಡೋದಿಲ್ಲ ಯಾರನ್ನೂ ಅಲ್ವಾ. ಅದೇ ರೀತಿ ನಮ್ಮ ಈ ಮನುಷ್ಯ ಜನ್ಮದ ಗುರಿ ಏನು, ನಮ್ಮ ಕರ್ತವ್ಯ ಏನು ಅನ್ನೋದು ನಮಗೆ ಗೊತ್ತಿರಬೇಕು, ನಾವು ತಿಳ್ಕೊಂಡಿರ್ಬೇಕೇ ಹೊರತು ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡಿಲ್ಲ ಅನ್ನೋದು ಅದು ನನ್ನ ತಪ್ಪೇ ಹೊರತು ಅದು ಬೇರೆಯವ್ರ ತಪ್ಪಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಯಾವುದು ನಿಜ, ಯಾವುದು ಸತ್ಯ, ಯಾವುದು ಅಸತ್ಯ, ಈ ಒಂದು ವಿಚಾರವನ್ನು ನಾವು ವಿಚಾರ ಮಾಡಿ ನಮ್ಮ ಕರ್ತವ್ಯದ ನಿಶ್ಚಯವನ್ನು ಮಾಡಿಕೊಂಡು ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೆ ಆಗಿದ್ದರೆ ನಾನು ಈ ರೀತಿ ಭೋಗಗಳಲ್ಲಿ ಸಿಕ್ಕಾಕೊಳ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಮನುಷ್ಯರು ವಿವೇಕಪೂರ್ವಕವಾಗಿ ತಮ್ಮ ಕರ್ತವ್ಯವನ್ನು ನಿಶ್ಚಯ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳೋದಕ್ಕೋಸ್ಕರ ಇದನ್ನು ಹೇಳಿದ್ದಾನೆ. ಇಲ್ಲಿ ನೋಡಿ, ವಿವೇಕಪೂರ್ವಕವಾಗಿ ನಾವು ನಿಶ್ಚಯ ಮಾಡಬೇಕು. ಈಗ ವಿವೇಕ ಎಲ್ಲಿಂದ ಬರುತ್ತೆ ನಮಗೆ? ಹಾಗೆ ತಂತಾನಾಗೆ ಬಂದ್ಬಿಡೋದಿಲ್ಲ. ನಾವು
ಜ್ಞಾನವನ್ನು ತಿಳ್ಕೊಳ್ತಾ ನಮಗೆ ವಿವೇಕ ಜಾಗೃತವಾಗುತ್ತೆ. ಜ್ಞಾನವನ್ನು ತಿಳ್ಕೊಂಡಾಗಲೇ ನಮಗೆ ಯಾವುದು ಸರಿ ಯಾವುದು ತಪ್ಪು, ನಾನು ಏನು ಮಾಡ್ತಾ ಇದ್ದೀನಿ ಏನು ಮಾಡಬಾರ್ದು ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಾಗೋದು. ಆ ಜ್ಞಾನ ಎಲ್ಲಿಂದ ಬರುತ್ತೆ? ನಮ್ಮ ಧರ್ಮಗ್ರಂಥಗಳ ಮೂಲಕ, ಸತ್ಸಂಗಗಳ ಮೂಲಕ ಬರುತ್ತೆ. ಸತ್ಸಂಗ ಅಂತಂದರೆ ಧರ್ಮಗ್ರಂಥಗಳಿಂದ ಸಿಗುತ್ತಲ್ಲ, ಅದು ಸತ್ಸಂಗನೇ. ಯಾಕಂದರೆ ಅಲ್ಲಿ ಹೇಳ್ತಾ ಇರೋರು ಕೂಡ ಭಗವಂತ ಸ್ವಯಂ ಹೇಳಿದಾನೆ, ಭಗವಂತನ ಭಕ್ತರು ಹೇಳ್ತಾ ಇರ್ತಾರೆ, ಭಾಗವತರು ಹೇಳ್ತಾ ಇರ್ತಾರಲ್ವ, ಅದಕ್ಕೋಸ್ಕರ ಅದು ಕೂಡ ಸತ್ಸಂಗನೇ. ಅಥವಾ ಸ್ವಯಂ ಭಾಗವತರು ನಮ್ಮ ಮುಂದೆ ಕೂತ್ಕೊಂಡು ಸತ್ಸಂಗ ಮಾಡ್ತಾ ಹೇಳ್ತಾರಲ್ಲ, ಅದು ಕೂಡ ಸತ್ಸಂಗನೇ. ಈ ಸತ್ಸಂಗದ ಮೂಲಕ ನಮಗೆ ಜ್ಞಾನದ ವೃದ್ಧಿ ಆಗುತ್ತೆ. ಜ್ಞಾನವನ್ನು ತಿಳ್ಕೊಳ್ತಾ ನಮ್ಮಲ್ಲಿ ವಿವೇಕ ಅನ್ನೋದು ಜಾಗೃತವಾಗುತ್ತೆ. ಆಗ ನಮಗೆ ನಂದು ಯಾವುದು ಕರ್ತವ್ಯ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆಗ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಈ ವಿಷಯದ ಬಗ್ಗೆ ನಮಗೆ ತಿಳುವಳಿಕೆ ಅನ್ನೋದು ಬರುತ್ತೆ. ಆವಾಗ ನಾವು ತಪ್ಪು ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ತಿಳುವಳಿಕೆ ಇರುತ್ತೆ, ವಿವೇಕ ಇರುತ್ತೆ. ಇದು ಮಾಡಿದ್ರೆ ಸರಿಯಾಗತ್ತೆ, ಇದು ಮಾಡಿದ್ರೆ ತಪ್ಪಾಗತ್ತೆ ಅಂತ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನಾವು ಸರಿಯಾದ ಡಿಸಿಷನನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.